ಕೋಸ್ಟಾರು ಇಬ್ರು ಒಂದ್ ರೂಮಲ್ಲಿ ಇರ್ತೀವಿ. ಒಂದೇ ಸೂಟ್ ಕೇಸಲ್ಲಿ ನಮ್ಮಿಬ್ರದ್ದು ಬಟ್ಟೆ ಇರುತ್ತೆ. ಅವಳು ಏನೋ ಆಗಿರುತ್ತೆ, ನಮ್ಮಿಬ್ರದ್ದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನನಗೆ ಒಂದು ಮೋನೋಲಾಗ್ ಇರುತ್ತೆ ಅವಳದು, ಏನೋ ನೀನ್ ಹಿಂಗಿಲ್ಲ ಸರಿ ಇಲ್ಲ ಅದಕ್ಕೆ ಹಿಂಗೆ ತಗೋ ನಿನ್ ಬಟ್ಟೆ ಹೊರಟೋಗಿ ಇಲ್ಲಿಂದ. ಅಷ್ಟೇ, ಅವಳು ಬಟ್ಟೆ ಹಿಂಗ್ ಬಿಸಾಕಿ ರೂಮ್ ಡೋರ್ ಹಾಕ್ಬೇಕು, ನಾನು ಅಲ್ಲಿಂದ ಹೊರಡ್ಬೇಕು, ಅಷ್ಟೇ ಇದ್ದಿದ್ ಸೀನು. ಅವಳು ಒಂದು 10 ಸತಿ ಅದೇ ಮೋನೋಲಾಗ್ ಇತ್ತು ಅವಳದೇ ಎಲ್ಲ. ಸೊ ಹೇಳಿದ್ಲು ಆ ಇಮೋಷನ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, 18-20 ಟೇಕ್ ಆಗೋಯ್ತು. ಸೊ ಅವಾಗ ಏನ್ ಮಾಡಿದಾಳೆ, ನಾನು ಅಷ್ಟೇ ಸಾರಿ ಅನ್ಬೇಕು, ಬಟ್ಟೆ ಬಿಸಾಕ್ತಾಳೆ, ನಾನು ತಗೊಂಡು ಹಿಂಗ್ ಹೊರಡ್ಬೇಕು ಅಷ್ಟೇ. ಆವಾಗ ಏನ್ ಮಾಡ್ಬಿಟ್ಟಿದಾಳೆ, ಆ ಸೂಟ್ ಕೇಸಲ್ಲಿ ಬಟ್ಟೆ ಎಲ್ಲ ಬಿಸಾಕಿ ಹಿಂಗೇನೋ ಕೈ ಹಾಕಿ ಹಿಂಗ್ ಎಸ್ಬಿಟ್ಟಿದಾಳ, ಅಂದ್ರೆ ಜಾಸ್ತಿ ಕೋಪ ಬರ್ಲಿ ಅಂತ. ಅದು ನೋಡಿದ್ರೆ ಆ ಹುಡುಗಿಯವ್ರು ಹೈ ಹೀಲ್ಸ್ ಹಾಕ್ತಾರಲ್ಲ, ಅದು ಬಂದು ಸೀದಾ ಕಣ್ಣಿಗೆ ಹೊಡಿತು. ಕೊನೆಯದು ಶಾರ್ಪ್. ನನಗೇನು ಅದು ಸೀನಲ್ಲೂ ಇಲ್ಲ ಆತರ ಏನೋ ಒಂದು ಬಿಸಾಕ್ಬೇಕು, ಆಬ್ಜೆಕ್ಟ್ ಬಿಸಾಕ್ಬೇಕು ಅಂತ, ಬರೀ ಬಟ್ಟೆ ಬಿಸಾಕ್ಬೇಕು ಅಂತಿದೆ. ಸೊ ಅವಳು ಅದು ಗೊತ್ತಿಲ್ಲೇ ಮಾಡಿದಾಳ ನಂಗೆ ಗೊತ್ತಿಲ್ಲ. ಅದು ಅಲ್ಲಿಗೆ ನನ್ಗೆ ಅದು ಬಿತ್ತು, ನಾನು ಕೊಲ್ಯಾಪ್ಸ್ ಆಗ್ಬಿಟ್ಟೆ. ನಾನು ಒಂದು 15 ನಿಮಿಷ ಅನ್ಕಾನ್ಶಿಯಸ್. ಕಣ್ಣು ಆಮೇಲೆ ನೋಡಿದ್ರೆ ಇಲ್ಲಿಷ್ಟು ಕಟ್ ಆಗ್ಬಿಟ್ಟಿದೆ. ಸೊ ಅಕ್ರಾಸ್ ಕಾರ್ನಿಯಾ ಫುಲ್ ಕಟ್ ಆಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಲಂಡನ್ ಅಲ್ಲೆಲ್ಲ ಹೆಂಗೆ ಅಂದ್ರೆ ಡಾಕ್ಟ್ರು ಶುಗರ್ ಕೋಟಿಂಗ್ ಎಲ್ಲ ಮಾಡಲ್ಲ, ಸರಿ ಹೋಗ್ಬೋದು ಆತರ ಏನೋ ಆಗತ್ತೆ ಅಂತ ಏನಿಲ್ಲ. ಕಣ್ಣು ಅವ್ನು ನೋಡ್ತಿದ್ದಂಗೆ ಓ ಸಾರಿ ಬಡಿ ಯು ಲಾಸ್ಟ್ ಯುವರ್ ಐ ಅಂದ್ಬಿಟ್ಟ, ಡೈರೆಕ್ಟ್ ಆಗಿ ಸುಮ್ನೆ ಹಿಂಗ್ ನೋಡಿ ಯು ಲಾಸ್ಟ್ ಯುವರ್ ಐ ಅಂದ್ಬಿಟ್ಟ. ಸೊ ನಾನು ಅವಾಗ ಅಂದ್ರೆ ಬಿಗ್ಗೆಸ್ಟ್ ಶಾಕ್ ಇನ್ ಮೈ ಲೈಫ್.